IPL 2026ರ ಸಂಭ್ರಮ ಇವತ್ತಿನಿಂದ ಶುರುವಾಗಿದೆ. ಈ ಸಂಭ್ರಮದ ನಡುವೆಯೂ ಕಳೆದ ವರ್ಷ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಭೀಕರ ಕಾಲ್ತುಳಿತದ ಕರಾಳ ನೆನಪು ಮಾತ್ರ ಇನ್ನೂ ಮಾಸಿಲ್ಲ. ರಿಪೋರ್ಟ್ ನೋಡಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಮ್ಯಾಚ್. ಕಾಲ್ತುಳಿತದಲ್ಲಿ ಮೃತ ಶಿವಲಿಂಗನ ಹುಟ್ಟುಹಬ್ಬ ಇವತ್ತು. IPL 2026ರ ಸಂಭ್ರಮ ಇಂದಿನಿಂದ ಶುರುವಾಗಿದೆ. ಈ ಸಂಭ್ರಮದ ನಡುವೆಯೂ ಕಳೆದ ವರ್ಷ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಭೀಕರ ಕಾಲ್ತುಳಿತದ ಕರಾಳ ನೆನಪು ಮಾತ್ರ ಮಾಸಿಲ್ಲ. ಆ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ 11 ಮಂದಿ ಅಭಿಮಾನಿಗಳ ಕುಟುಂಬದಲ್ಲಿ ಇಂದಿಗೂ ಶೋಕ ಸಾಗರ ಆವರಿಸಿದೆ. ವಿಶೇಷವಾಗಿ ಯಾದಗಿರಿಯ ಶಿವಲಿಂಗ ಎನ್ನುವ ಯುವಕನ ಮನೆಯಲ್ಲಿ ಇಂದು ಮೌನ ಮನೆ ಮಾಡಿದೆ. ಮಗನ ಹುಟ್ಟುಹಬ್ಬ ಕಣ್ಣೀರು ಹಾಕಿದ ಪೋಷಕರು. ಯಾದಗಿರಿಯ ಚಂದಪ್ಪ ಮತ್ತು ಲಕ್ಷ್ಮೀ ದಂಪತಿಯ ಪುತ್ರ ಶಿವಲಿಂಗ ಬೆಂಗಳೂರಿನಲ್ಲಿ ಗಾರೆ ಕೆಲಸ ಮಾಡಿಕೊಂಡಿದ್ದ. ಕೊಹ್ಲಿಯ ಪರಮ ಅಭಿಮಾನಿಯಾಗಿದ್ದ ಈತ ಕಳೆದ ವರ್ಷ IPL ಸಂಭ್ರಮದ ವೇಳೆ ನಡೆದ ಕಾಲ್ತುಳಿತದಲ್ಲಿ ಬಲಿಯಾಗಿದ್ದ. ಕಾಕತಾಳೀಯವೆಂದರೆ ಇಂದು ಶಿವಲಿಂಗನ ಹುಟ್ಟುಹಬ್ಬ. ಪ್ರತಿ ವರ್ಷ ಈ ದಿನದಂದು ಸಂಭ್ರಮದಿಂದ ಇರುತ್ತಿದ್ದ ಮನೆಯಲ್ಲಿ ಈಗ ಮಗನ ಫೋಟೋ ಮುಂದೆ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಮಗನನ್ನ ಕಳೆದುಕೊಂಡ ಪೋಷಕರ ಕ್ರಂದನ ನೋಡುವವರ ಕಣ್ಣಲ್ಲಿಯೂ ನೀರು ತರಿಸುತ್ತಿದೆ. ನಾಗರಾಜ್, ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. IPL 2026ರ ಸಂಭ್ರಮ ಇವತ್ತಿನಿಂದ ಶುರುವಾಗಿದೆ. ಈ ಸಂಭ್ರಮದ ನಡುವೆಯೂ ಕಳೆದ ವರ್ಷ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಭೀಕರ ಕಾಲ್ತುಳಿತದ ಕರಾಳ ನೆನಪು ಮಾತ್ರ ಇನ್ನೂ ಮಾಸಿಲ್ಲ. ರಿಪೋರ್ಟ್ ನೋಡಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಮ್ಯಾಚ್. ಕಾಲ್ತುಳಿತದಲ್ಲಿ ಮೃತ ಶಿವಲಿಂಗನ ಹುಟ್ಟುಹಬ್ಬ ಇವತ್ತು. IPL 2026ರ ಸಂಭ್ರಮ ಇಂದಿನಿಂದ ಶುರುವಾಗಿದೆ. ಈ ಸಂಭ್ರಮದ ನಡುವೆಯೂ ಕಳೆದ ವರ್ಷ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಭೀಕರ ಕಾಲ್ತುಳಿತದ ಕರಾಳ ನೆನಪು ಮಾತ್ರ ಮಾಸಿಲ್ಲ. ಆ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ 11 ಮಂದಿ ಅಭಿಮಾನಿಗಳ ಕುಟುಂಬದಲ್ಲಿ ಇಂದಿಗೂ ಶೋಕ ಸಾಗರ ಆವರಿಸಿದೆ. ವಿಶೇಷವಾಗಿ ಯಾದಗಿರಿಯ ಶಿವಲಿಂಗ ಎನ್ನುವ ಯುವಕನ ಮನೆಯಲ್ಲಿ ಇಂದು ಮೌನ ಮನೆ ಮಾಡಿದೆ. ಮಗನ ಹುಟ್ಟುಹಬ್ಬ ಕಣ್ಣೀರು ಹಾಕಿದ ಪೋಷಕರು. ಯಾದಗಿರಿಯ ಚಂದಪ್ಪ ಮತ್ತು ಲಕ್ಷ್ಮೀ ದಂಪತಿಯ ಪುತ್ರ ಶಿವಲಿಂಗ ಬೆಂಗಳೂರಿನಲ್ಲಿ ಗಾರೆ ಕೆಲಸ ಮಾಡಿಕೊಂಡಿದ್ದ. ಕೊಹ್ಲಿಯ ಪರಮ ಅಭಿಮಾನಿಯಾಗಿದ್ದ ಈತ ಕಳೆದ ವರ್ಷ IPL ಸಂಭ್ರಮದ ವೇಳೆ ನಡೆದ ಕಾಲ್ತುಳಿತದಲ್ಲಿ ಬಲಿಯಾಗಿದ್ದ. ಕಾಕತಾಳೀಯವೆಂದರೆ ಇಂದು ಶಿವಲಿಂಗನ ಹುಟ್ಟುಹಬ್ಬ. ಪ್ರತಿ ವರ್ಷ ಈ ದಿನದಂದು ಸಂಭ್ರಮದಿಂದ ಇರುತ್ತಿದ್ದ ಮನೆಯಲ್ಲಿ ಈಗ ಮಗನ ಫೋಟೋ ಮುಂದೆ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಮಗನನ್ನ ಕಳೆದುಕೊಂಡ ಪೋಷಕರ ಕ್ರಂದನ ನೋಡುವವರ ಕಣ್ಣಲ್ಲಿಯೂ ನೀರು ತರಿಸುತ್ತಿದೆ. ನಾಗರಾಜ್, ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. IPL 2026ರ ಸಂಭ್ರಮ ಇವತ್ತಿನಿಂದ ಶುರುವಾಗಿದೆ. ಈ ಸಂಭ್ರಮದ ನಡುವೆಯೂ ಕಳೆದ ವರ್ಷ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಭೀಕರ ಕಾಲ್ತುಳಿತದ ಕರಾಳ ನೆನಪು ಮಾತ್ರ ಇನ್ನೂ ಮಾಸಿಲ್ಲ. ರಿಪೋರ್ಟ್ ನೋಡಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಮ್ಯಾಚ್. ಕಾಲ್ತುಳಿತದಲ್ಲಿ ಮೃತ ಶಿವಲಿಂಗನ ಹುಟ್ಟುಹಬ್ಬ ಇವತ್ತು. IPL 2026ರ ಸಂಭ್ರಮ ಇಂದಿನಿಂದ ಶುರುವಾಗಿದೆ. ಈ ಸಂಭ್ರಮದ ನಡುವೆಯೂ ಕಳೆದ ವರ್ಷ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಭೀಕರ ಕಾಲ್ತುಳಿತದ ಕರಾಳ ನೆನಪು ಮಾತ್ರ ಮಾಸಿಲ್ಲ. ಆ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ 11 ಮಂದಿ ಅಭಿಮಾನಿಗಳ ಕುಟುಂಬದಲ್ಲಿ ಇಂದಿಗೂ ಶೋಕ ಸಾಗರ ಆವರಿಸಿದೆ. ವಿಶೇಷವಾಗಿ ಯಾದಗಿರಿಯ ಶಿವಲಿಂಗ ಎನ್ನುವ ಯುವಕನ ಮನೆಯಲ್ಲಿ ಇಂದು ಮೌನ ಮನೆ ಮಾಡಿದೆ. ಮಗನ ಹುಟ್ಟುಹಬ್ಬ ಕಣ್ಣೀರು ಹಾಕಿದ ಪೋಷಕರು. ಯಾದಗಿರಿ
ಯಾದಗಿರಿಯ ಚಂದಪ್ಪ ಮತ್ತು ಲಕ್ಷ್ಮೀ ದಂಪತಿಯ ಪುತ್ರ ಶಿವಲಿಂಗ ಬೆಂಗಳೂರಿನಲ್ಲಿ ಗಾರೆ ಕೆಲಸ ಮಾಡಿಕೊಂಡಿದ್ದ. ಕೊಹ್ಲಿಯ ಪರಮ ಅಭಿಮಾನಿಯಾಗಿದ್ದ ಈತ ಕಳೆದ ವರ್ಷ ಐಪಿಎಲ್ ಸಂಭ್ರಮದ ವೇಳೆ ನಡೆದ ಕಾಲ್ತುಳಿತದಲ್ಲಿ ಬಲಿಯಾಗಿದ್ದ. ಕಾಕತಾಳೀಯವೆಂದರೆ ಇಂದು ಶಿವಲಿಂಗನ ಹುಟ್ಟುಹಬ್ಬ. ಪ್ರತಿ ವರ್ಷ ಈ ದಿನದಂದು ಸಂಭ್ರಮದಿಂದ ಇರುತ್ತಿದ್ದ ಮನೆಯಲ್ಲಿ ಈಗ ಮಗನ ಫೋಟೋ ಮುಂದೆ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಮಗನನ್ನ ಕಳೆದುಕೊಂಡ ಪೋಷಕರ ಕ್ರಂದನ ನೋಡುವವರ ಕಣ್ಣಲ್ಲಿಯೂ ನೀರು ತರಿಸುತ್ತಿದೆ. ನಾಗರಾಜ್, ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. IPL 2026ರ ಸಂಭ್ರಮ ಇವತ್ತಿನಿಂದ ಶುರುವಾಗಿದೆ. ಈ ಸಂಭ್ರಮದ ನಡುವೆಯೂ ಕಳೆದ ವರ್ಷ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಭೀಕರ ಕಾಲ್ತುಳಿತದ ಕರಾಳ ನೆನಪು ಮಾತ್ರ ಇನ್ನೂ ಮಾಸಿಲ್ಲ. ರಿಪೋರ್ಟ್ ನೋಡಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಮ್ಯಾಚ್. ಕಾಲ್ತುಳಿತದಲ್ಲಿ ಮೃತ ಶಿವಲಿಂಗನ ಹುಟ್ಟುಹಬ್ಬ ಇವತ್ತು. IPL 2026ರ ಸಂಭ್ರಮ ಇಂದಿನಿಂದ ಶುರುವಾಗಿದೆ. ಈ ಸಂಭ್ರಮದ ನಡುವೆಯೂ ಕಳೆದ ವರ್ಷ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಭೀಕರ ಕಾಲ್ತುಳಿತದ ಕರಾಳ ನೆನಪು ಮಾತ್ರ ಮಾಸಿಲ್ಲ. ಆ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ 11 ಮಂದಿ ಅಭಿಮಾನಿಗಳ ಕುಟುಂಬದಲ್ಲಿ ಇಂದಿಗೂ ಶೋಕ ಸಾಗರ ಆವರಿಸಿದೆ. ವಿಶೇಷವಾಗಿ ಯಾದಗಿರಿಯ ಶಿವಲಿಂಗ ಎನ್ನುವ ಯುವಕನ ಮನೆಯಲ್ಲಿ ಇಂದು ಮೌನ ಮನೆ ಮಾಡಿದೆ. ಮಗನ ಹುಟ್ಟುಹಬ್ಬ ಕಣ್ಣೀರು ಹಾಕಿದ ಪೋಷಕರು. ಯಾದಗಿರಿಯ ಚಂದಪ್ಪ ಮತ್ತು ಲಕ್ಷ್ಮೀ ದಂಪತಿಯ ಪುತ್ರ ಶಿವಲಿಂಗ ಬೆಂಗಳೂರಿನಲ್ಲಿ ಗಾರೆ ಕೆಲಸ ಮಾಡಿಕೊಂಡಿದ್ದ. ಕೊಹ್ಲಿಯ ಪರಮ ಅಭಿಮಾನಿಯಾಗಿದ್ದ ಈತ ಕಳೆದ ವರ್ಷ ಐಪಿಎಲ್ ಸಂಭ್ರಮದ ವೇಳೆ ನಡೆದ ಕಾಲ್ತುಳಿತದಲ್ಲಿ ಬಲಿಯಾಗಿದ್ದ. ಕಾಕತಾಳೀಯವೆಂದರೆ ಇಂದು ಶಿವಲಿಂಗನ ಹುಟ್ಟುಹಬ್ಬ. ಪ್ರತಿ ವರ್ಷ ಈ ದಿನದಂದು ಸಂಭ್ರಮದಿಂದ ಇರುತ್ತಿದ್ದ ಮನೆಯಲ್ಲಿ ಈಗ ಮಗನ ಫೋಟೋ ಮುಂದೆ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಮಗನನ್ನ ಕಳೆದುಕೊಂಡ ಪೋಷಕರ ಕ್ರಂದನ ನೋಡುವವರ ಕಣ್ಣಲ್ಲಿಯೂ ನೀರು ತರಿಸುತ್ತಿದೆ. ನಾಗರಾಜ್, ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. IPL 2026ರ ಸಂಭ್ರಮ ಇವತ್ತಿನಿಂದ ಶುರುವಾಗಿದೆ. ಈ ಸಂಭ್ರಮದ ನಡುವೆಯೂ ಕಳೆದ ವರ್ಷ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಭೀಕರ ಕಾಲ್ತುಳಿತದ ಕರಾಳ ನೆನಪು ಮಾತ್ರ ಇನ್ನೂ ಮಾಸಿಲ್ಲ. ರಿಪೋರ್ಟ್ ನೋಡಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಮ್ಯಾಚ್. ಕಾಲ್ತುಳಿತದಲ್ಲಿ ಮೃತ ಶಿವಲಿಂಗನ ಹುಟ್ಟುಹಬ್ಬ ಇವತ್ತು. IPL 2026ರ ಸಂಭ್ರಮ ಇಂದಿನಿಂದ ಶುರುವಾಗಿದೆ. ಈ ಸಂಭ್ರಮದ ನಡುವೆಯೂ ಕಳೆದ ವರ್ಷ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಭೀಕರ ಕಾಲ್ತುಳಿತದ ಕರಾಳ ನೆನಪು ಮಾತ್ರ ಮಾಸಿಲ್ಲ. ಆ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ 11 ಮಂದಿ ಅಭಿಮಾನಿಗಳ ಕುಟುಂಬದಲ್ಲಿ ಇಂದಿಗೂ ಶೋಕ ಸಾಗರ ಆವರಿಸಿದೆ. ವಿಶೇಷವಾಗಿ ಯಾದಗಿರಿಯ ಶಿವಲಿಂಗ ಎನ್ನುವ ಯುವಕನ ಮನೆಯಲ್ಲಿ ಇಂದು ಮೌನ ಮನೆ ಮಾಡಿದೆ. ಮಗನ ಹುಟ್ಟುಹಬ್ಬ ಕಣ್ಣೀರು ಹಾಕಿದ ಪೋಷಕರು. ಯಾದಗಿರಿಯ ಚಂದಪ್ಪ ಮತ್ತು ಲಕ್ಷ್ಮೀ ದಂಪತಿಯ ಪುತ್ರ ಶಿವಲಿಂಗ ಬೆಂಗಳೂರಿನಲ್ಲಿ ಗಾರೆ ಕೆಲಸ ಮಾಡಿಕೊಂಡಿದ್ದ. ಕೊಹ್ಲಿಯ ಪರಮ ಅಭಿಮಾನಿಯಾಗಿದ್ದ ಈತ ಕಳೆದ ವರ್ಷ ಐಪಿಎಲ್ ಸಂಭ್ರಮದ ವೇಳೆ ನಡೆದ ಕಾಲ್ತುಳಿತದಲ್ಲಿ ಬಲಿಯಾಗಿದ್ದ. ಕಾಕತಾಳೀಯವೆಂದರೆ ಇಂದು ಶಿವಲಿಂಗನ ಹುಟ್ಟುಹಬ್ಬ. ಪ್ರತಿ ವರ್ಷ ಈ ದಿನದಂದು ಸಂಭ್ರಮದಿಂದ ಇರುತ್ತಿದ್ದ ಮನೆಯಲ್ಲಿ ಈಗ ಮಗನ ಫೋಟೋ ಮುಂದೆ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಮಗನನ್ನ ಕಳೆದುಕೊಂಡ ಪೋಷಕರ ಕ್ರಂದನ ನೋಡುವವರ ಕಣ್ಣಲ್ಲಿಯೂ ನೀರು ತರಿಸುತ್ತಿದೆ. ನಾಗರಾಜ್, ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. IPL 2026ರ ಸಂಭ್ರಮ ಇವತ್ತಿನಿಂದ ಶುರುವಾಗಿದೆ. ಈ ಸಂಭ್ರಮದ ನಡುವೆಯೂ ಕಳೆದ ವರ್ಷ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಭೀಕರ ಕಾಲ್ತುಳಿತದ ಕರಾಳ ನೆನಪು ಮಾತ್ರ ಇನ್ನೂ ಮಾಸಿಲ್ಲ. ರಿಪೋರ್ಟ್ ನೋಡಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಮ್ಯಾಚ್. ಕಾಲ್ತುಳಿತದಲ್ಲಿ ಮೃತ ಶಿವಲಿಂಗನ ಹುಟ್ಟುಹಬ್ಬ ಇವತ್ತು.
IPL 2026ರ ಸಂಭ್ರಮ ಇಂದಿನಿಂದ ಶುರುವಾಗಿದೆ. ಈ ಸಂಭ್ರಮದ ನಡುವೆಯೂ ಕಳೆದ ವರ್ಷ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಭೀಕರ ಕಾಲ್ತುಳಿತದ ಕರಾಳ ನೆನಪು ಮಾತ್ರ ಮಾಸಿಲ್ಲ. ಆ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ 11 ಮಂದಿ ಅಭಿಮಾನಿಗಳ ಕುಟುಂಬದಲ್ಲಿ ಇಂದಿಗೂ ಶೋಕ ಸಾಗರ ಆವರಿಸಿದೆ. ವಿಶೇಷವಾಗಿ ಯಾದಗಿರಿಯ ಶಿವಲಿಂಗ ಎನ್ನುವ ಯುವಕನ ಮನೆಯಲ್ಲಿ ಇಂದು ಮೌನ ಮನೆ ಮಾಡಿದೆ. ಮಗನ ಹುಟ್ಟುಹಬ್ಬ ಕಣ್ಣೀರು ಹಾಕಿದ ಪೋಷಕರು. ಯಾದಗಿರಿಯ ಚಂದಪ್ಪ ಮತ್ತು ಲಕ್ಷ್ಮೀ ದಂಪತಿಯ ಪುತ್ರ ಶಿವಲಿಂಗ ಬೆಂಗಳೂರಿನಲ್ಲಿ ಗಾರೆ ಕೆಲಸ ಮಾಡಿಕೊಂಡಿದ್ದ. ಕೊಹ್ಲಿಯ ಪರಮ ಅಭಿಮಾನಿಯಾಗಿದ್ದ ಈತ ಕಳೆದ ವರ್ಷ IPL ಸಂಭ್ರಮದ ವೇಳೆ ನಡೆದ ಕಾಲ್ತುಳಿತದಲ್ಲಿ ಬಲಿಯಾಗಿದ್ದ. ಕಾಕತಾಳೀಯವೆಂದರೆ ಇಂದು ಶಿವಲಿಂಗನ ಹುಟ್ಟುಹಬ್ಬ. ಪ್ರತಿ ವರ್ಷ ಈ ದಿನದಂದು ಸಂಭ್ರಮದಿಂದ ಇರುತ್ತಿದ್ದ ಮನೆಯಲ್ಲಿ ಈಗ ಮಗನ ಫೋಟೋ ಮುಂದೆ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಮಗನನ್ನ ಕಳೆದುಕೊಂಡ ಪೋಷಕರ ಕ್ರಂದನ ನೋಡುವವರ ಕಣ್ಣಲ್ಲಿಯೂ ನೀರು ತರಿಸುತ್ತಿದೆ. ನಾಗರಾಜ್, ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.